ಅತ್ತೇರ ಕಾರ್ದಾಣಿ ಹಾಕ್ಲೇನ್ರಿ? ಕಾರ್ದಾಣಿ ತಂದನಿ. ಬೇಡವಾ, ಹಲ್ಲಿಗೆ ಬರಲ್ಲ. ಈ ಹಲ್ಲಾಗ ಪಿನ್ನ ಹಾಕೊಂಡು ಇದು ಮಾಡ್ಕೊಂಡಿರ್ತೇನಲ್ಲ, ಕಿಂಡ್ಯಾ ಕಾರ್ದಾಣಿ ಸಿಕ್ಕೊಂತಂದ್ರೆ ಘನ ತ್ರಾಸಕತ್ವ. ಅದಕ್ಕೆ ಹೇಳ್ತೇನೆ, ಉಂಡಿನ ಪಿನ್ನ ಹಾಕೊಳ್ಳೋ ರೂಢ ಇಟ್ಕೋಬೇಡ್ರಿ ಅಂತೇಳಿ. ಎಲ್ಲಿ ಕೇಳ್ತೀರಿ? ಆಯ್ತು ತಿನ್ರಿ. ಒಂದು ದಿವ್ಸಕ್ಕೆ ಪೇಪರ್ ಅವಲಕ್ಕಿ ತಂದೇನ್ರಿ ಅತ್ತೀರ. ಚಲೋತ್ತಿನ ಕರ್ದ ಅವಲಕ್ಕಿ ಒಂದು 2 ಕಿಲೋ ತಂದೇನೆ. ಮಾಡಿಟ್ಟು ಹಂಗೆ ಹೊಸ ಬೆಳ್ಳುಳ್ಳಿ ಚುಮರಿನೂ ಮಾಡಿಡೋಣ ಅಂತ ಮಾಡೀನಿ. ಒಂಥರ ಈ ಸಂಜೆ ಮುಂಚೆ ಚಾಗಿ ಕುಡಿಯೋತ್ನೇ ಬಾಯಿ ತುಡುವಕತ್ತಲ್ಲ, ಒಟ್ಟು ಚಾ ಕುಡ್ಕೊಂತ ಒಂದು 4 ಕಾಳು ಬಾಯ ಹಾಕೊಂಡ್ರೆ ಭಾರಿ ರುಚಿ ಆಕತಿ. ಶೇಂಗಾ ಹಿಂಗ ಎಲ್ಲ ಈಗ ಅದಾವು, ಮಾಡಿಟ್ಬಿಡ್ತೇನೆ ಅಷ್ಟು. ಮಾಡು ಹಂಗೆ ಒಂಚೂರು ಅಡ್ಡಾಡ್ಕೊ ಅಂತ ನಾನು ಗಿರ್ಜಿ ಮನೆ ಕಡೆ ಹೋಗ್ಬರ್ತೀನಿ. ಯಾವರ ಬೀಜದವನ್ನ ಕೇಳ್ಕೊಂಬರ್ತೀನಿ ಒಟ್ಟು. ಆತತ್ತೀರ ಹೋಗಿ ಬರ್ರಿ. ಬೀಜ ಯಾವುದಾವ್ ಕೇಳ್ಕೊರಿ. ಇಲ್ಲಿ ಆಜು ಬಾಜು ಒಂಚೂರು ಹಗದು ಒಂದಿಟ್ಟು ಸ್ವಚ್ಛ ಮಾಡ್ತೇನೆ ನಾನು. ಏನಕ್ಕ ಇದು ಕಾಂಗ್ರೆಸ್ ಸೊಪ್ಪು ಗಿಪ್ಪು ಕಸ ಬೆಳೆದತ್ತಲ್ಲ, ಅದೆಲ್ಲ ಕಿತ್ತು ಇವತ್ತು ಕೆಲಸ ದೌಡಾಗೈತಿ. ಎಲ್ಲ ಚೇಂಜ್ ಮಟ್ಟ ಸ್ವಚ್ಛ ಮಾಡ್ಕೊತೀನಿ. ನೀವು ಹೋಗಿ ಬೀಜ ಇಸ್ಕೊಂಬರ್ರಿ. ಹಂಗೆ ಮಾಡ್ತೇನೆ ತೋರ. ಅಲ್ಲ ಅವ ಏನು ಎದ್ದ ಬಂದಿಲ್ಲ, ನಾನು ಅಲ್ಲೇ ಮಕ್ಕೊಂಡ ನಾನು. ಬಂದ್ರೆ ಬಂದೇನಪ್ಪ ಜೋಕ್ಮಾರ್ ಜೋಳ ಹೊರವನ. ಬಾ ನಾಷ್ಟ ಮಾಡಿ ಬಾ. ಏನ ಬಿದ್ದಿ ಬೆಳತಾನ ನಿದ್ದಿ ಚಲೋ ಆತಿಲ್ಲ? ಹುಳ ಉಪ್ಡಿ ಏನಾರ ಕಡದ್ರ ಕಡ್ಕೊಂಡು ಹೋಗ್ಲಿ ಅಂತೇಳಿ ಅತ್ತಿ ಸೊಸಿ ಸೇರಿ ಐಡಿಯಾ ಮಾಡಿ ನನ್ನಲ್ಲಿ ಆ ನಮನಿ ನೀವು ಇದು ಹೊರಗೆ ಮನಗಿಸಿರೋದಲ್ಲ. ಅದ್ಯಾಕೆ ಹಂಗಂತಿಲ್ಲ? ಐಡಿಯಾ ಮಾಡಿ ಅತ್ತಿ ಸುಸಿ ಸೇರಿ ಒಗದಾರ ಅಂತ ಹಂಗ್ಯಾಕಂತಿ? ಇಲ್ಲಪ್ಪ, ಐಡಿಯಾ ಮಾಡಿ ಒಗ್ಯಾಕೆ ಏನೈತ್ಲ ಅದ್ರಾಗ. ಅಲ್ಲ ತಡಿ, ನೀನ್ ಹಂಗಾರ ಅಲ್ಲಿ ಮಕ್ಕೊಂಡಿದ್ದ ನಾವ ನಿನ್ನ ಹೊರಗೆ ದುಡಿವೆ. ಅವ ನಾಟಕ ಮಾಡ್ಬೇಡ್ವೆ, ಸೊಸಿ ಜೊತೆ ಸೇರ್ಕೊಂಡು ನೀನ ಏನ ರಾತ್ರಿ ನನ್ನ ಒಳಗೆ ಕರ್ಕೊಂಡು ಬರೋದು ಬಿಟ್ಟು ಅಲ್ಲೇ ಹೊರಗೆ ದೂಡಿ ಬಂದಿರಲ್ಲ ನೀವು. ಇದಕ್ಕೆ ಏನು ಹೇಳೋದಂಗಾರ ಇದಕ್ಕೆ? ನಾವಲ್ಲ ಏನ, ನೀನ ಮಕ್ಕೊಂಡವ ಹೋಗಿ. ನಮ್ಗ ಅನ್ಬೇಡ, ನೀನು ಹೇಳಕತ್ತೇನು ಕೇಳ. ನಾನು ನಿನಗೆ ಏನ, ನಾವು ನಿನಗೆ ಬಾ ಅಂತೇಳಿ ಎಷ್ಟು ಇದು ಮಾಡಿದ್ವಿ. ಹೆಂಗೆ ಕರಿತೇವೆ ಹಂಗಂಗೆ ನಾಟಕ ಮಾಡಕತ್ತಿ, ಹೆಂಗೆ ಕರಿತೇವೆ ಹಂಗಂಗೆ ನಾಟಕ ಮಾಡಕತ್ತಿ. ಏನು ಮಾಡ್ಬೇಕು? ಬರಲಿಲ್ಲ ಅಂತಂದ್ರೆ ನಿನ್ನ ಮಾನ ಮರ್ಯಾದೆ ಐತೆ ಅಲ್ಲ ನಿನಗೆ? ಕುಡಿದ ಕಾಸ್ಲೆ ರಾತ್ರಿ ಬಂದು ಹುಯಿ ಅಂತೀಯಲ್ಲ, ಒಂದು ಹತ್ತಿ ಹೊಟ್ಟಿಗೆ ಅನ್ನ ತಿಂತೀಯ, ಸಗಣಿ ತಿಂತೀಯ ನೀನು. ಒಂದು ಈಟರ ನಿನಗೆ ತಾಯಿ ಅನ್ನೋದೈತೆ, ನಿನಗೆ ಏನು ತಿನ್ನೋದೈತೆ ನಿನಗೆ? ಕಸಬರ್ಗಿ ಮಕ್ಕದವನ ಎದ್ರ ಸಂಬಂಧ ಬಂದು ಜಗಳ ಮಾಡಕತ್ತಿದ್ದಿ ನೀನು ಎಷ್ಟು ಬುಟ್ಲೆ ಹೊಡಿಬೇಕಲ್ಲ ನಿನ್ನ? ನಿನ್ನವನ ವಯಸ್ಸಾಗೈತೆ ಅಂತ ಬಿಟ್ಟ ನಿನ್ನ ಮತ್ತೆ ನಿನ್ನ ಮಗ ಕಿಮ್ಮತ್ ಕೊಡೋದಿಲ್ಲ, ಏನಿಲ್ಲ. ಈಕಿ ಗಂಡ ಈಕಿ ಮೂದೇವಿಗೆ ಗಂಡನ ಕಿಮ್ಮತ್ತಿಲ್ಲ, ನಿನಗ ಮಗನ ಈ ಪ್ರೀತಿ ಇಲ್ಲ, ಮಮಕಾರ ಇಲ್ಲ ನಿನಗ. ತಗ ನಿನ್ನ ತಗ. ನಾಳೆ ನೀ ಸತ್ಯ ಅಂದ್ರ ನಿನಗ್ ಬೆಂಕಿ ನಾನ ಇಡ್ಬೇಕು, ಮಣ್ಣ ನಾನ ಹಾಕ್ಬೇಕು. ವಿಚಾರ ಮಾಡು, ಸೊಸಿ ಬಲ ಬಡಿಬೇಡ. ಎಂತ ಮಾತಾಡ್ತೀರಿ? ಅವ್ರ ಅದಾರ ಅಂತೇಳಿ ಎಷ್ಟೋ ಧೈರ್ಯ ನನಗೆ. ನಿಮ್ಮನ್ನ ನೆಚ್ಕೊಂಡು ಜೀವನ ಮಾಡ್ತಾ ಇದ್ದೇನೆ ಅಂತ ಮಾಡಿರ ನಾನು. ನಮ್ಮ ಅವ್ವದಾಳ ಅಂತ ಧೈರ್ಯನ ಏನ ಅದನ್ನಲ್ಲ ಗೌಡ, ಅವ ಅದನಂತ ಧೈರ್ಯನ. ಬಾಯಿ ಐತೆ ಅಂತ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ, ದೇವ್ರ ಮೆಚ್ಚದಲ್ಲ ಏನ. ಬಾಯಿ ಸೇದಾಕ ಇಂಥ ಮಾತು ನನಗೆ ಮಾತಾಡ್ತಿರಲ್ಲ, ಅದು ಕಟ್ಕೊಂಡು ಹಿಂತಿಗೆ ನಾಚಿಕೆ ಆಗೋದಿಲ್ಲ. ನಾಚಿಕೆ ಆಗೋದಿಲ್ಲ ನಿಮಗೆ? ನಾನು ಯಾಕ್ರಿ ಅಲ್ಲಿ ಹೋಗ್ಲಿ? ಅವನ ಮಕ ನೋಡ, ಅವ್ನ ಬಲ ಅವ್ನಿಗೆ ಬೆನ್ನತ್ಲಾಕ ನಾನು ಯಾಕೆ? ನೀವು ಗಂಡ್ಸಲ್ಲ? ನೀವು ಅದು ಇದ್ದ ಕಾಸ್ಲಿ ನಾ ಯಾಕ್ರಿ ಹೋಗಿ ಅವ್ನಿಗೆ ಇದು ಮಾಡಲಿ? ರೊಕ್ಕಕ್ಕರ ಹೊಕ್ಕಿ ಅದಕ್ಕಿಲ್ಲಂದ್ರು ಏನು ಅವಲ್ ಬಿಡ. ನೀನು ಕೊಟ್ಟು ಮಾತೇನು ಮಾತಾಡಕ ನಮಗೆ ಆಗೋದಿಲ್ಲ. ರೊಕ್ಕ ಕೊಡು, ಸಂತಿ ಮಾಡ್ಕೊಂಬರ್ತೇನೆ. ಇಲ್ಲ ನಾ ಈ ಮನ್ಯಾಗ ಇರೋದಿಲ್ಲ. ಮತ್ತೆ ಇವತ್ತು ರಾತ್ರಿ ಹಿಂಗ ಮಾಡವ ನಾನು. ಯಾ ಸಂತಿ ಮಾಡ್ಕೊಂಬರ್ತೀರಿ? ಎಲ್ಲ ಸಂತಿ ಮಾಡ್ಯಾತ. ನಿನ್ನೆ ರೊಕ್ಕ ಕೊಡತ್ಲೇನ ಹೋಗಿ ಪಟ್ಟಣ ಚೀಟಿ ಕೊಟ್ಟು ಬಂದಿದ್ದೆ. ಚೀಟಿ ಕೊಡತ್ಲೆ ಹೋಗಿ ಇವತ್ತು ಬೆಳಿಗ್ಗೆ ಗಡ ರೊಕ್ಕ ಅದು ಕೊಟ್ಟು ಬಂದೆ. ಸಾಮಾನು ತಂದಾತ. ಎಲ್ಲ ತನ್ನ ಬಾಯಿಗೆ ಸರಿಯಾಗಿ ಬರ್ತಿತ್ತೀಗ. ಎಷ್ಟು ಖರ್ಚಾತ? 4,500 ರೂಪಾಯಿದ್ದು ಮನಿಗೆ ಸಂತಿನ ತಂದೆ. ಕೊಡ 500 ರೂಪಾಯಿ ಕೊಡು. ಯಾಕ? ಅಲ್ಲ ಎಷ್ಟಿರ್ಬೇಕು ನಿನ್ನ ತಿಂಡಿ? ಈ ಮನಿ ಯಜಮಾನ್ಲೇ ನಾನು ಈ ಮನ್ಯಾಗ ಗಣಮಾಗ ನಾ ದುಡಿತೇನೆ ಇಲ್ಲ, ನಾನು ಇಲ್ಲಿ ಹೊಲ ಕಾಯ್ತೇನೆ ಇಲ್ಲ. ಮತ್ತಂದ್ರೆ ಎಲ್ಲ ಸಂತಿನ ತಂದ್ಬಿಟ್ರೆ ನಿಮ್ಗ ಇಟ್ಕೊಳ್ಳೋದಾದ್ರೆ ನಾ ಎದಕ್ಕೆ ಕೆಲಸ ಮಾಡ್ಬೇಕು? ಅಲ್ಲ ನೀ ಮಾತಾಡೋದು ಹೆಂಗೈತಲ್ಲ? ಏನಂಗ ಸಂತಿ ತಂದೆ ಅಂದ್ರೆ ಮನಿಗೆ ಸಂತಿ ತಂದಾಳ ಆಕಿ? ಏನ ಬರಬ್ಬರಿ ಸಂತಿ ತಂದಾಳ ಮನಿಗೆ? ಪಾಪ ಒಂದು ಕಮ್ಮಿ ಆಗ್ಲಾರ್ದಂಗೆ ಎಲ್ಲ ಏನ? ಅಲ್ಲ ಅವಂಗಾರ ನೀವು ಉಣ್ಣೋದಿಲ್ಲನ ಅಡಿಗೆ ಮಾಡಿದ್ದೆ? ಯಾವ್ ಬೇಕಾಗೈತೆ ಅದು ಊಟ? ನಮ್ಮ ಕೈ ಖರ್ಚು ಏನಿರೋದಿಲ್ಲ. ಎಲ್ಲಡಿಕಿಗೆ ಬೇಕು, ಒಂದು ಬೀಡಿ ಗಿಡಿಗೆ ಎದಕ್ಕಾರ ಬೇಕು, ಒಂದು ಬೇಕಂದ್ರೆ ರಾತ್ರಿಗೆ ಒಂದಕ್ಕೆ ಬೇಕು. ಅದು ಬೇಕು ಅಂದ್ರೆ ಸೈಡ್ ಖರ್ಚು ದುಡಿ ಹೋಗ್ರಿ. ಹೆಂಗಿದ್ರು ಇವತ್ತು ಇದು ಗೊಬ್ಬರ ಹಾಕ್ಸಕತ್ತಾರ, ಬದ್ನಿಕಾಯಿ ಟಮಾಟಿ ಹರ್ಸಕತ್ತಾರ ಏನು. ಇನ್ನು ನಾಳೆ ಒಂದಿನ ಇರ್ತತಿ, ಒಂದು ಆಳು ಬರ್ತಾನೆ ಅಂತ ಹೇಳ್ರಿ. ಸೈಡ್ ಖರ್ಚಿಗೆ ಹಾಕವು. ಇದು 5,000 ರೂಪಾಯಿ ಸಂತಿಗಾದ್ರ ಏನು? ನೀ ಹೋಗ್ಲಿ, ನನ್ಗೇನು ಹೇಳ್ತೀನಿ? ನೀ ಹೋಗು. ಹೊಕ್ಕನಿ ಇವತ್ತಾಗಿಲ್ಲ ಮನಿ ಕೆಲಸ ಅದು ಇದು ಅಂತೇಳಿ ಇನ್ನೇನು ಹೊಕ್ಕನಿ. ಆತ ನಾಷ್ಟ ಮಾಡ್ಬಾರ್ಲ? ನಂಗೇನು ಬೇಕಾಗಿಲ್ಲ, ಇನ್ನ ತಿನ್ನು. ದಿನ ಮಾಡ್ತೀಯಲ್ಲ ಅದಕ್ಕಿಂತ ರುಚಿ ಆಗೈತಿ, ದಿನಕ್ಕಿಂತ ರುಚಿ ಆಗೈತಿ ಇವತ್ತು. ಬಾರಿ ರುಚಿ ಆಗೈತಿ. ಹೋಗಿ ಬಿಸಿ ಬಿಸಿ ಇದ್ದಾಗ ನೀವು ಹಾಕೊಂತೀನಿ ಮ್ಯಾಕ್ ಇಷ್ಟದಪ್ಪ ಕಾರ್ದಾನಿ ಉದರ್ಸ್ಕೊಂತೀನಿ. ನೋಡ್ ತಿನ್ನೋಗ ಅನ್ನೋದು ಒಂದೇ ಸೊನ್ನಿ. ಹೆಂಗ್ ತಿನ್ನಕ್ ಓಡ್ತಾಳಂಗ. ಈಗೇನು ನಿಮಗೂ ಹಾಕೊಂಬಂದು ಕೊಡ್ಬೇಕನ? ಏನ್ ಮಾಡ್ತೀಯ ನೋಡ? ನಿಮ್ಮಂತರ್ಗುಂಗ್ಲಿ ಹಾಕೊಂಬಂದು ಕೊಡ್ತಾನಿ. ಏನ ಹೋಗಿ ಮಕ ತಕೊಂಬರ್ರಿ. ಏನು ಮಾರಿ ತಕೊಲಾರ್ದ ತಿನ್ಬೇಕಂತ ಮಾಡಿರ ಏನ? ಹೋಲಾ ಮಕ ತಕೋ, ಹೋಗು. ನೀನು ಒಂದು ತಾಯಿ, ಎಲ್ಲರೂ ಸ್ವಸ್ತಿಕ್ಳಿಗೆ ಕಾಟ ಕೊಟ್ಟು ಏನು ಈಗ ಮಕ್ಕಳನ್ನ ಹೆಣ್ಮಕ್ಳನ್ನ ಚಂದ ನೋಡ್ಕೊಂತಾರಂತ ನೀನು ಸೊಸಿ ಬಾಲ ಬಡಿತಿ ಒಂದಳತಿ. ಅದು ಏನು ಮಾಡ್ಸ್ಯಾಳು ಏನೋ ದೇವ್ರಿಗೆ ಗೊತ್ತು. ಆ ಹುಡುಗಿ ಏನು ಮಾಡಿಸತ್ಲ ಎಲ್ಲ ಬಿಟ್ಟು ಅದಕ್ಕೆ ಹೋದ. ಈಗ ಸುಮ್ ಕುಂದ್ರು, ಅದೇನು ಮಾಡಿಸಿಲ್ಲ. ಸುಮ್ಮನೆ ಬಾಯಿ ಐತಿ ಅಂತೇಳಿ ಹಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡ.
ಸೊಸಿ ಬಾಲ ಬಡ್ದಿದ್ದಕ್ಕೆ ಇದ್ದಲ್ಲೇ ತಂದು ಬಿಸಿ ಬಿಸಿ ಉಪ್ಪಿಟ್ಟು ಕೊಟ್ಟು ಅತ್ತಿಯರ ಮತ್ತೇನಾರ ಬೇಕಾ ಅಂತ ಕೇಳ್ತಾಳ. ನಿನ್ನ ಬಾಲ ಬಡ್ದಿದ್ದೆ ಅಂದ್ರೆ ಹೋಗ ಮುದುಕಿ ಹೋಗು, ನಿನ್ನ ಮಗನ ಬರಬರಿ ಇಲ್ಲ, ಅವ್ನ ಬಾಲ ಬಡಿತೇನ, ನಿನ್ನ ಹೆಣ ಎತ್ಲಿ ನಡಿತೀನಿ ಏನಂತ ನಿನ್ನ ಮಗನ ಬೆನ್ನ ತಗೊಂಡು ಹೋಗತ್ತ ಹಾಳಾಗಿ ಅಂತೇಳಿ ಕಾಲೇ ಒದ್ದು ಓಡಿಸ್ತಿದ್ಲು ಏನು. ತಿಳ್ಕೊ. ಅಲ್ಲ ಶಾಂತಕ್ಕ, ಆ ಹೊಲ ಕಾಯ್ದು ಕೆಲಸ ನನಗೆ ಕೊಡಿಸ್ಬೋದಿತ್ತ. ನನ್ನ ಗಂಡ ನಾನು ಎಲ್ಲಿ ನಮ್ಗೇನು ಮಕ್ಕಳ ಮರಿಯ ಏನೈತಿ ಹೇಳಿ ನೋಡೋಣ, ಹೌದಿಲ್ಲ? ಹೇಳಂಗಾರ ನೀನು ನೋಡೋಣ, ನಮ್ಗೊಂಚೂರು ಅನುಕೂಲ ಆಕ್ಕಿತ್ತವ ನೀ ಕೊಡಿಸಿದ್ದಿ ಅಂತಂದ್ರೆ. ಅಲ್ಲ ನೀನು ನೋಡಿದ್ರೆ ಅವ್ರಿಗೆ ಕೊಡಿಸ್ಬಿಟ್ಟು ಸ್ವಲ್ಪ ನಮ್ಗೆ ಆಸರ ಆಕ್ಕಿತ್ತವ. ಹೋಗಿ ನೀ ಅವ್ರಿಗೆ ಕೊಡಿಸಿದಲ್ಲ, ನಮ್ಮ ಊರನವ್ರಿಗೆ ಮೊದಲು ಆಗ್ಬೇಕ್ರೆ ಸಹಾಯ. ಅಲ್ಲ ಶಾಂತಕ, ನಮ್ಮ ಊರನವ್ರನ್ನ ಬಿಟ್ಟು ನೀನು ಪರೂರಿಂದ ಬಂದವರಿಗೆ ಹಿಂಗೆ ಏಕಾಏಕಿ ಕೆಲಸ ಕೊಡಿಸ್ಬಿಟ್ರೆ ಹೆಂಗಂತ, ಹೌದಿಲ್ಲ? ಗೌಡ್ರ ಕಡೆ ಹೋಗಿ ಮಾತಾಡೋಣ ಅಂತಂದ್ರೆ ಈಗಾಗಲೇ ಅವ್ರು ಬಂದದಾರ, ಈಗ ಮಾತಾಡೋಣ ಬೇಡಣ ಅನ್ನಂಗೆ ಆತವ. ನಮಗೂ ರೊಕ್ಕದ ಭಾಳ ವಜ್ಜಾಗಿತ್ತ. ಅಲ್ಲಿ ಒಂದು ನಾವು ಬೆಳ್ಕೊಂಡು ಮಾಡ್ಕೊಂಡು ಕಾಯ್ಕೊಂತ ಒಂದು ತಿಂಗಳಾಗತ್ಲೆ 5,000 ರೂಪಾಯಿ ಇಸ್ಕೊಂಡು ಒಟ್ಟು ಉಂಡು ತಿಂದು ಇರ್ತಿದ್ವವ. ಒಂದು ಸ್ವಲ್ಪ ನಮ್ದು ಕಷ್ಟ ನಷ್ಟ ನೀವು ನೋಡ್ಬೇಕಲ್ಲ ಶಾಂತಕ. ಅಲ್ಲ ನಿಮಗೆ ಕೆಲಸ ಬೇಕನ್ನೋದು ಶಾಂತಕ್ಕೆ ಹೆಂಗೆ ಗೊತ್ತಿರ್ತೈತಿ? ಹೌದು, ನನಗೆ ಹೆಂಗೆ ಗೊತ್ತಾಯವ? ನಂಗೇನು ಹೇಳಿರೇ ಕೇಳಿರೆ ನೀವು? ಪರೂರ್ನರು ಅಂತಿ, ಅಪ್ಪ ಗಿರ್ಜಿ ತವ್ರ ಮನೆಯವ್ರು ಎಷ್ಟು ಕಷ್ಟದಾಗಿದ್ರು ನಿನಗೆ ಗೊತ್ತೈತಿ. ಮತ್ತು ಅಂಥವ್ರಿಗೆ ಈಗ ಸಹಾಯ ಆಗ್ಲಾರ್ದ ಇರಾಕ್ ಮನೆಯಿಂದ ಅದಾರ, ಅಂಥವ್ರಿಗೆ ಇದು ಮಾಡ್ಲಾರ್ದ ಈಗ ನಿಂಗೆ ಹೇಳಕತ್ತೆ. ಆದರೂ ಶಾಂತಕ ನೀ ಹೇಳ್ಬೋದಿತ್ತು, ನೀ ನನಗೆ ಇದು ಮಾಡ್ಬೋದಿತ್ತಲ್ಲ. ಆತ್ ಬಿಡವ, ಹೋಲತ್ತಾಗ ನಾವೇನು ಎಲ್ಲರಿಗೆ ಕೆಲಸ ಕೊಡಿಸ್ತೇವೆ ಅಂತೇಳಿ ಇದು ಮಾಡ್ಕೊಂಡಿಲ್ಲ. ಈಗ ಆತ ಹುಡುಗ ಅವ್ರು ಮಾಡಾಕತ್ತಾರಲ್ಲ, ಬಿಟ್ಬಿಡು ಹೋಲಿ, ಬೇರೆ ಇದ್ದಿಟ್ಟು ಹೇಳ್ತಿರ್ ಬರ್ತದ್ದು. ಆಯ್ತು ಬಿಡವ, ಮತ್ತೇನು ಆಗೋಗಿದ್ದಕ್ಕೆ ಏನು ನಿನ್ನ ಜೋಡಿ ಜಗಳ ಮಾಡಾಕತ್ತೆ? ಗಿರ್ಜಿ ಬಂದ್ಲ. ಶಾಂತಕ, ನಾ ಹಿಂಗೆ ಅಂದೆ ಅಂತ ಹೇಳಕೋಬೇಡ, ಮತ್ತೆ ಸಿಟ್ಟು ಬಂದಿತ್ತು ಹಿಂದಾಗಡೆ ಯಾಕಬೇಕು? ಇಲ್ಲವಾ ನಾ ಯಾಕನ್ನಕ್ಕೆ ಹೋಲಿ. ಗಿರ್ಜಾ ಏನು ಈ ಕಡೆ ಹೋಗಿಯಲ್ಲ ಹುಡುಗ? ಬಾಲೋಡಿ ಕುಂದಿಸ್ಬರಕ್ಕೆ ಹೋಗಿದ್ದೆ ಶಾಂತಕ. ಹೌದನ? ಚಲೋ ಆತ್ಬಿಡ. ಅಂದಂಗೆ ಶಾಂತಕ ನೀನು ಕೇಳ್ಬೇಕು ಅಂದ್ಕೊಂಡನೇ ಆಗೇ ಇಲ್ಲ ನನಗೆ. ಈಗ ನಿನ್ನ ಮಗ ಹೋಗಿ ಕಂಡಗಟ್ಟಿ ದಿನ ಆತ, ದಿನ ಅನ್ನಕ್ಕೆ ತಿಂಗಳುಗಳೇ ಕಳೆದೋದ್ವು. ನಿನ್ನ ಮಗಕ್ಕಿನ್ನ ಓದೋದು ಮುಗುದಿಲ್ಲ? ಅಲ್ಲ ಓದೋದು ತಟ್ಟಿಗೆ ಹೋಲಿ, ಅದು ಇದು ಏನದು ಏನೇವ ಅದು ಕೆಲಸ ಯಾವಾಗಂತ ಸಿಗೋದು? ಓದ್ ಮುಗಿಸಿ ಬರ್ತಾನಲ್ಲ ಅವಾಗ ಹುಡುಕ್ತಾನೆ, ಇಲ್ಲೇ ಕೆಲಸ ಹುಡುಕ್ತಾನ ಅನ್ನೋಕ್ಕಿಂತ ಇದು ಅದೇನೋ ಓದ್ತಾ ಅದನ್ನಲ್ಲ ಮುಗಿಬೇಕದ, ಅವಾಗ ಕೆಲಸ ಸಿಗ್ತೈತಿ. ಅಲ್ಲ ಬಗನ, ನಾನು ಅಮೇರಿಕದಾಗ ಇರ್ತೇನೆ, ನಾ ಇಲ್ಲಿ ಬರುದಿಲ್ಲ, ನಾ ಅಲ್ಲೇ ಕಲಿತೇನೆ ಮಾಡ್ತೇನೆ ಅಂದ ಅಂದ್ರೆ ಏನು ಮಾಡ್ತಿ? ನೋಡಿ ಶಾಂತಕ್ಕ, ಈಗಿನ ಕಾಲದಾಗ ನಂಬಕ್ಕಾಗೋದಲ್ಲ. ಅದು ಅಲ್ಲದೆ ಮೊನ್ನೆ ಟಿವಿಯಾಗ ಅದೇ ಐತಲ್ಲ ಅಮೇರಿಕ ಪಿಕ್ಚರ್, ಅದ್ರಾಗ ನೋಡಿದ್ದೆ. ಅವು ಏನು ನಮ್ಮನೆ ಅರ್ಬಿ ಹಾಕ್ಕೊಂಡು ಇಂಗ್ಲೀಷರು ಮಾತಾಡ್ತಿರ್ತಾವೆ. ಅಲ್ಲೇ ಹೋಗಿ ಅವ ನೋಡಿ, ಇಲ್ಲಿ ಹೀರೋ ಅಲ್ಲೇ ಇವ ಸಾಯ್ತಾನಲ್ಲವ ಆಕ್ಸಿಡೆಂಟ್ ಆಗಿ, ಅವಂಗೆ ಅಲ್ಲೇ ಹೋಗಿ ಇದ್ದಿದ್ದು ಅಲ್ಲೇ ಇರ್ಬೇಕು ಅನ್ನೋ ಆಸೆ ಬಂದ್ಬಿಡ್ತೈತಿ. ಹಂಗೆ ನಿನ್ನ ಮಗನು ಗಂಟು ಬಿದ್ದು ಅಲ್ಲೇ ಯಾಕಿನಾರ ಕೆಂಪನಕ್ಕಿನ ಮಾಡ್ಕೊತೇನೆ ಅಂತ ಮದುವೆ ಆದ್ನಂದ್ರೆ ಅವಾಗ ಏನು ಮಾಡ್ತಿ? ಸೊಟ್ಟ ಮಾರಿ ಪ್ರೇಮಿ, ನೀನು ಬಾಯಾಗೊಂದು ಒಳ್ಳೆ ಮಾತು ಬರೋದಿಲ್ಲ ನೋಡ್ಲೆ, ಎಲ್ಲ ಬಿಟ್ಬಿಟ್ಟು ನನ್ನ ಮಗನ ಲಗ್ನಕ್ಕೆ ಹೋಗ್ಯಾಳ. ಅಯ್ಯೋ ಕತಿ ನಿಂದೊಂದು ಒಳ್ಳೆ ಮಾತಂತ, ಇದು ಮದುವೆಗಿದ್ವಿ ಅನ್ನೋದು ಒಳ್ಳೆ ಮಾತಲ್ಲ. ನಾನು ಕೆಟ್ಟದ್ದು ಮಾತಾಡಿದ್ದೇನ? ನಿನ್ನ ಮಗ ಅಕಸ್ಮಾತ್ ಅಲ್ಲೇ ಆದ್ರೆ ಬೆಳ್ಳಲ್ಲಿ ಹುಡಿ ಆಡ್ಕೊಂಡಾದ್ರೆ ಏನು ಮಾಡ್ತಿ? ಅದಕ್ಕೇನು ಮುದ್ದೆ ಮಾಡಕ್ಕೆ ಬರ್ತೈತೆ, ರೊಟ್ಟಿ ಮಾಡಕ್ಕೆ ಬರ್ತೈತೆ, ಚಪಾತಿ ಮಾಡಕ್ಕೆ ಬರ್ತೈತೆ? ಏನು ಬರ್ತೈತಿ? ಏನು ಬರೋದಿಲ್ಲ. ಅದಕ್ಕೆ ಹೇಳಿದ್ನವ. ನನ್ನ ಮಗ ಹಂಗೆ ನನ್ನ ಬಿಟ್ಟು ಒಗ್ದೇಶ್ ಕಿಡಿ ಮಾಡಿ ಅವ್ಯಾಕೆ ಲಗ್ನಕ್ಕನ ಅಡ್ಬಿಟ್ಟು ಸುಮ್ ಕುಂದ್ರು ಏನು ಇಂಥವತ್ತೆಲ್ಲ ತುಂಬಿ ಹಿಂದಾಗಡೆ ನನಗೆ. ನನ್ನ ಮಗ ಮೊನ್ನೆ ಸತಿಗೆ ಬರ್ತೀಯನ್ ನೋಡವ, ನೀನು ಬಂದು ಒಂದು 2 ದಿನ ಅಂದ. ನಾನವಲ್ಲಪ್ಪ ಅಂತಂದೆ. ಇವತ್ತನ ಅದೇನೋ ಈಸಾ ಪಸ ಎಲ್ಲ ಮಾಡಿಸ್ಬೇಕಂತೆ, ಅವೆಲ್ಲ ಎಲ್ಲಿ ಮಾಡಿ ಸುಮ್ ಕುಂದ್ರಕ್ಕೆ ಹೋಗೋಣಂತ ನಾವು ಮಾಡ್ಸಕ್ಕೆ ಹೋಗಿಲ್ಲ. ಅಲ್ಲ ಇದು ಏನದು ಅವನ ತಲೆಯಾಗ ಓದ್ಬೇಕನ್ನೋದೈತಿ. ಏನು ಈ ಲಗ್ನ ಪಗ್ನ ಇಂಥವೆಲ್ಲ ಮಾಡ್ಕೊಳ್ಳೋದಿಲ್ಲ ನನ್ನ ಮಗ. ಈಗ ಅವ ಕಲ್ತು ಇಲ್ಲಿಗೆ ಬಂದು ದೊಡ್ಡ ದೊಡ್ಡ ನೌಕರಿ ಸೇರಿ ಈಡಾಗಿ ಪಗಾರ ತಗೊಂಡು ಆಮ್ಯಾಗ ನಾವು ತೋರಿಸಿದ ಹುಡುಗಿನ ಲಗ್ನಕ್ಕಾರ ಗೊತ್ತನ? ಬಿಡ ಶಾಂತಕ್ಕ, ಎಡ್ಬಿಟ್ಟಿಗೆ ಏನು ಗೊತ್ತಂಗ ಸುಮ್ಮನೆ ಮಾತಾಡ್ತಾಳ ಬಾಯಿಗೆ ಬಂದಂಗ. ಅದನ್ನ ಅಂತಾನೆ. ಅಲ್ಲ ಇಲ್ಲಿದ್ದಾಗ ಒಂದು ಹುಡುಗಿ ಕಡೆ ಕಣ್ಣೆತ್ತಿ ಕೂಡ ನೋಡಿಲ್ಲ ಅವ, ಅಷ್ಟು ಓದು ಕಡೆ ಲಕ್ಷ್ಯ ಅವಂಗ. ಅಂತ ಹುಡುಗ ಅಲ್ಲಿ ಹೋಗಿ ಅದು ಅಂತ ಕುರ್ನ ಭಾಷೆ ಎಲ್ಲ ಊರೆಲ್ಲ ಕತ್ತಿ ಎಲ್ಲ ಮಾತೆಲ್ಲ ಜಾತೆಲ್ಲ ಅವಾಗ ಅವ್ರ ಮದುವೆ ಮಾಡ್ಕೊಂತಾನ. ಸುಮ್ಮನೆ ಏನಾರ ಒಂದು ಹೇಳ್ಬಾರ್ದು. ಹೌದೌದು, ಬಂಗಾರದಂತ ಹುಡುಗ, ಸುಮ್ಮನೆ ಮಾತಾಡಬಾರ್ದು. ಅಯ್ಯೋ ತಾಯಿ, ನನಗೂ ಖುಷಿನೇ ಯವ್ವ, ನನಗೂ ಖುಷಿನೇ. ಏನು ಆಗ್ಲಿ ಆಳ ಇಲ್ಲೇ ಬಂದು ನೌಕರಿ ತೊಗೊಂಡು ಒಳ್ಳೆ ಹುಡುಗಿನ ಲಗ್ನ ಆಗಲಿ. ನಾನು ಶಾಂತಕ ಅನ್ಯತಾ ಭಾವಿಸ್ಬೇಡ. ಏನು ಕೆಟ್ಟದ್ದು ವಿಚಾರ ಮಾಡ್ಬೇಕಾಗತ್ತೆ ಮನುಷ್ಯ. ಅದಕ್ಕೆ ಹಂಗೆ ಹೇಳಿದೆ, ಹಿಂಗೆ ಮಾಡಿಗಿಡ್ಕೊಂಡ್ರೆ ಏನು ಮಾಡ್ತೀವ? ಮತ್ತು ಪ್ರೀತಿ ಮಾಡೋ ವಯಸ್ಸು, ಎದನ್ನಾರ ನೋಡಿ ಇಷ್ಟಪಟ್ಟು ಮಾಡಿಗಿಡ್ಕೊಂಡನ್ವ ಅಂತ ಹೇಳಿದ್ದಷ್ಟೇ. ಇಲ್ಲ ಹಂಗೇನಾಗೋದಿಲ್ಲ. ಆಯ್ತು ಬಿಡವ, ಸರಿ ನಾ ಹೊಕ್ಕಂತ ನಮ್ಮದು ಕೆಲಸ ಅದಾವು. ದನಕ್ಕೆ ಹುಲ್ ತೊಗೊಂಬರ್ಬೇಕು, ಹೋಗಿನು ಊರು ಬಿಡಾಡಿ ತಲೆ ಹಿಡಿಸ್ಕೊಂತ. ಅಲ್ಲ ಶಾಂತಕರ, ನಿನ್ನೆ ರಾತ್ರಿ ಗುಡುಗು ಮಿಂಚು ಸಿಡ್ಲು ಅದು ಎಂಥ ಜೋರು ಮಳೆ ಅದು. ಇದಕ್ಕಿದ್ದಂಗೆ ಅಡ್ಡ ಮಳೆ ಅದು ಎತ್ತಬೇಕತ್ತ ಹಿತ್ತಲ ಬಾಗಲಾಗ ನೀರು ಅಡಿಗೆ ಮನೆಗೆ ಬಂದವು. ನಮ್ಮನೆ ಅಡ್ಡ ದಿಡ್ಡಿ ಹೊಡೆದತ್ ಮಳೆ. ಹೌದಾ? ನನಗೆ ರಾತ್ರಿ ಗೊತ್ತಾಗಿಲ್ಲ, ಬೆಳಗ್ಗೆ ಎದ್ದಿಂದ ಗೊತ್ತೊಮ್ಮೆ. ಅಂದ್ರೆ ಏನಾಗ್ಬಿಟ್ಟೈತಿ, ಪ್ಯಾನಿನ ಸೌಂಡು ಭಾರಿ ಬೌ ಅಂತತ್ವ ಅದೊಂದತ್ತು. ಅಲ್ಲಿ ಆ ಕಡೆ ಕೊನೆ ಮಕ್ಕೋತೀವಲ್ಲ ಮಡಿಗಿನ ಮಣ್ಣಿನ ಮನೆ, ಇದು ಗೊತ್ತಾಗಿಲ್ಲ. ಅದು ಬೆಳಗ್ಗೆ ಎದ್ದು ನೋಡ್ತೀನಿ ಹಿತ್ತಲಾಗ ಒಣಾಕಿದ್ವು ಸರಿ ತಪೋ ಅಂತ ಹೋದಾವು. ಮತ್ತು ಹಿಂಡಿಂಡಲ್ಲೇ ಒಳ್ಳೆ ಒಣಾಕಿದೆ.
ಆದ್ರೂ ಅಡ್ಡಾದಿಡ್ಡಿ ಮಳೆಗಾಲಲ್ಲ ಏನಲ್ಲ ಹೆಂಗ್ ಮಳಿ ಬರ್ತೈತ್ರಿ ಶಾಂತಕ್ಕ ಅಲ್ಲ ಮಳೆಗಾಲದಾಗ ಮಳಿ ಬರೋದಲ್ಲ ಬ್ಯಾಸಿಗಾಲದಾಗ ಮಳಿ ಬರ್ತೈತಿ